ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಒಂದು ವಿಡಿಯೋದಲ್ಲಿ 4 ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ಡೈಲಿ ಯೂಸ್ಫುಲ್ ಇರುವಂತ ಇಂಗ್ಲಿಷ್ ವರ್ಡ್ಸ್ ಗಳನ್ನ ಕಲಿತಾ ಇದ್ದೇವೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒಂದು ನೋಡಿ, ಈ ಒಂದು ಬಾಟಲ್ ನ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ. ಅಂದ್ರೆ ಈ ಬಾಟಲ್ ನ ಮುಖ ಕೆಳಗಡೆ ಇದೆ. ಉಲ್ಟಾ ಅಂತ ಹೇಳುವುದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ ಗೊತ್ತಿಲ್ವಾ? ಡೋಂಟ್ ವರಿ, ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಅಪ್ಸೈಡ್ ಡೌನ್ ಅಂತ ಹೇಳ್ತೀವಿ. ದಿಸ್ ಬಾಟಲ್ ಈಸ್ ಅಪ್ಸೈಡ್ ಡೌನ್. ಐ ಆಮ್ ಹೋಲ್ಡಿಂಗ್ ದಿಸ್ ಬಾಟಲ್ ಅಪ್ಸೈಡ್ ಡೌನ್. ರೈಟ್? ಐ ಹೋಪ್ ನಿಮ್ಗೆ ಈ ಒಂದು ಶಬ್ದ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಒಂದು ನೋಡಿ, ನಾನು ಈ ಟಿ ಶರ್ಟ್ ನ ಉಲ್ಟಾ ಹಾಕೊಂಡಿನಿ. ಅಂದ್ರೆ ಒಳಗಿದ್ದು ಹೊರಗೆ, ಹೊರಗಿದ್ದು ಒಳಗಾಗ್ಬಿಟ್ಟಿದೆ. ಇದನ್ನ ಕೂಡ ನಾವು ಅಪ್ಸೈಡ್ ಡೌನ್ ಅಂತ ಹೇಳ್ಬಹುದಾ? ಇಲ್ಲ, ಆ ರೀತಿ ಹೇಳಿದ್ರೆ ತಪ್ಪು. ಯಾವ್ದಾದ್ರು ಒಂದು ಟಿ ಶರ್ಟ್ ಇರ್ಲಿ, ಪ್ಯಾಂಟ್ ಇರ್ಲಿ, ಏನೇ ಇರ್ಲಿ, ಅದನ್ನ ನಾವು ಉಲ್ಟಾ ಹಾಕೊಂಡಿದ್ರೆ ಇಂಗ್ಲಿಷ್ ಅಲ್ಲಿ ಇನ್ಸೈಡ್ ಔಟ್ ಅಂತ ಹೇಳ್ತೀವಿ. ಇನ್ಸೈಡ್ ಔಟ್ ಅಂದ್ರೆ ಉಲ್ಟಾ ಹಾಕೊಳ್ಳೋದು ಟಿ ಶರ್ಟ್ ಅನ್ನ. ಐ ಆಮ್ ವೇರಿಂಗ್ ದಿಸ್ ಟಿ ಶರ್ಟ್ ಇನ್ಸೈಡ್ ಔಟ್. ನಾನು ಈ ಟಿ ಶರ್ಟ್ ನ ಉಲ್ಟಾ ಹಾಕೊಂಡಿನಿ. ನೆಕ್ಸ್ಟ್ ನೋಡಿ, ಈ ಒಂದು ಕ್ಯಾಪ್ ಉಲ್ಟಾ ಆಗಿದೆ. ರೈಟ್? ಸೊ ಇದನ್ನ ಯಾವ ರೀತಿ ಹೇಳ್ಬೋದು? ದಿಸ್ ಕ್ಯಾಪ್ ಈಸ್ ಇನ್ಸೈಡ್ ಔಟ್. ಯಾವ್ದಾದ್ರು ಒಂದು ವಸ್ತು, ಪ್ರಾಣಿ, ಆಬ್ಜೆಕ್ಟ್ ಉಲ್ಟಾ ಇತ್ತು, ಅದರ ಮುಖ ಕೆಳಗಡೆ ಇತ್ತು ಅಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಅಪ್ಸೈಡ್ ಡೌನ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಟಿ ಶರ್ಟ್, ಪ್ಯಾಂಟ್, ಶರ್ಟ್ ಉಲ್ಟಾ ಇತ್ತು ಅಥವಾ ಉಲ್ಟಾ ಹಾಕೊಂಡಿವಿ ಅಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಇನ್ಸೈಡ್ ಔಟ್ ಅಂತ ಹೇಳ್ತೀವಿ. ಐ ಹೋಪ್ ನಿಮ್ಗೆ ಎರಡು ವರ್ಡ್ಸ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನೋಡಿ, ಈ ಒಂದು ಕ್ಯಾಪ್ ಇದೆ. ಈ ಕ್ಯಾಪ್ ಅನ್ನ ಹಾಕೊಳ್ಳಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಯಾವ ರೀತಿ ಹೇಳ್ತೀವಿ ಗೊತ್ತಿಲ್ವಾ? ಡೋಂಟ್ ವರಿ, ಅದನ್ನ ಇಂಗ್ಲಿಷ್ ಅಲ್ಲಿ ಪುಟ್ ಆನ್ ದ ಕ್ಯಾಪ್ ಅಂತ ಹೇಳ್ತೀವಿ. ಕ್ಯಾಪ್ ಹಾಕೋ ಅಂತ ಹೇಳುವುದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ಪುಟ್ ಆನ್ ಅಂತ ಹೇಳ್ತೀವಿ. ಕ್ಯಾಪ್ ಅನ್ನ ತೆಗಿ ಅಂತ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ರಿಮೂವ್ ಅಂತ ಹೇಳ್ತೀವ? ಇಲ್ಲ, ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಟೇಕ್ ಆಫ್ ಅಂತ ಹೇಳ್ತೀವಿ. ಕ್ಯಾಪ್ ತೆಗಿ ಅಂತ ಹೇಳೋದಕ್ಕೆ ಟೇಕ್ ಆಫ್ ಅಂತ ಹೇಳ್ತೀವಿ. ಕ್ಯಾಪ್ ಹಾಕೋ ಅಂತ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಪುಟ್ ಆನ್ ಅಂತ ಹೇಳ್ತೀವಿ. ರೈಟ್? ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ 4 ವರ್ಡ್ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿಯಾಗಿ ಸುಲಭವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಲೆಟ್ಸ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.